ಸಿಂಹರಾಶಿ ಆಹಾರ ಸೇವನೆಯ ಬಗ್ಗೆ ಗಮನ ಇರಲಿ. ನಿಮ್ಮ ಶರೀರಕ್ಕೆ ಯಾವ ಆಹಾರ ಒಗ್ಗುದಿಲ್ವೋ ಅಥವಾ ರುಚಿಗೋಸ್ಕರವಾಗಿ ಹೆಚ್ಚಾಗಿ ಸೇವಿಸ್ತಿರೋ ಅದರಿಂದ ತೊಂದರೆ ಆಗುತ್ತೆ, ಹಿಂಸೆಯನ್ನು ಅನುಭವಿಸ್ತೀರಿ ಅಂತ ಅರ್ಥ. ನಿಮ್ಮ ಸ್ಥಾನ ಸಂಬಂಧ ಇದರ ಬಗ್ಗೆ ತಿಳುವಳಿಕೆ ಇರಲಿ. ಮೇಲಧಿಕಾರಿಗಳ ಜೊತೆಯಲ್ಲಿ, ಕುಟುಂಬದ ಹಿರಿಯರ ಜೊತೆಯಲ್ಲಿ ಒಂದು ವಿಶ್ವಾಸವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ಅವರ ಮಾರ್ಗದರ್ಶನ, ಅವರ ಒಂದು ಪ್ರೀತಿ, ವಿಶ್ವಾಸ, ಅವರ ಸಲಹೆ ಇವೆಲ್ಲವೂ ಕೂಡ ನಿಮಗೆ ಆದರಣೀಯವಾಗಿರುತ್ತೆ. ಅದನ್ನು ಅನುಸರಿಸೋದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದಾಗತ್ತೆ. ಕೋಪವನ್ನು ಮಾಡ್ಕೊಳ್ಬೇಡಿ. ಕೆಲವು ಹೊತ್ತು ವಾತಾವರಣ ಚೆನ್ನಾಗಿರೋದಿಲ್ಲ, ಆಗ ತಾಳ್ಮೆಯನ್ನು ತಗೊಂಡ್ಬಿಟ್ರೆ ಈ ದಿವಸವನ್ನು ಗೆದ್ದ ಹಾಗೆ ಅನ್ನುವಂತಹ ಭಾವನೆ. ನಯವಂಚಕರಿಂದ ದೂರ ಇರಬೇಕು. ಬಹಳ ಮೃದುವಾಗಿ ನಿಮ್ಮನ್ನು ಮೋಸಗೊಳಿಸ್ತಾರೆ, ನಿಮಗೆ ಅನ್ಯಾಯ ಮಾಡ್ತಾರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಹವಾಮಾನ ವೈಪರೀತ್ಯದಿಂದ ಶಾರೀರಿಕವಾಗಿ ಸ್ವಲ್ಪ ಸಮಸ್ಯೆಗಳಾಗಬಹುದು, ಶೀತ ಸಂಬಂಧವಾದಂತಹ ಏನೋ ಸಮಸ್ಯೆಗಳಾಗಬಹುದು. ಅದಕ್ಕೆಲ್ಲ ಯೋಚನೆಯನ್ನು ಮಾಡುವಂಥದ್ದು ಬೇಡ ಅಂತ ಅರ್ಥ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ತತ್ವ ಸಿದ್ಧಾಂತಗಳು ಏನಿದೆ, ಬಾಯಲ್ಲಿ ಏನು ಮಾತಾಡ್ತೀರಿ ಅದರಲ್ಲಿ ರಾಜಿ ಆಗುವಂಥದ್ದು ಬೇಡ. ಆದರೆ ಮನಸ್ಸಿನಲ್ಲಿ ಮನುಷ್ಯತ್ವದ ದೃಷ್ಟಿಯಿಂದ ಯಾವ ಬದಲಾವಣೆಯನ್ನು ಬೇಕಾದರೂ ಕೂಡ ನೀವು ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಮದುವೆಗೆ ಕೆಲವಾರು ವಿಚಾರಗಳು ನಿಶ್ಚಯವಾಗ್ತಕ್ಕಂತಹ ಸೂಚನೆಗಳು ಸಾಮೀಪ್ಯವನ್ನು ಹೊಂದ್ತಾ ಇದೆ, ಅಂದರೆ ಹತ್ತಿರಕ್ಕೆ ಬರ್ತಾ ಇದೆ ಅಂತ ಅರ್ಥ. ಅವಿವಾಹಿತರಿಗೆ ಸಿಹಿ ಸುದ್ದಿ ಮನೆಯಲ್ಲಿ ಸಿಕ್ಕತ್ತೆ ಅನ್ನುವಂಥದ್ದು. ಸ್ವಲ್ಪ ನಿಮ್ಮ ಆಸಕ್ತಿಯನ್ನು ಗಟ್ಟಿ ಮಾಡಿಕೊಳ್ಬೇಕು. ಅದು ಕೆಲಸದಲ್ಲಿರಲಿ, ವೃತ್ತಿಯಲ್ಲಿರಲಿ, ಓದಿರಲಿ ಅಥವಾ ಬೇರೆ ವೈಯಕ್ತಿಕವಾದ ಜೀವನ ಇರಲಿ, ಅದರಲ್ಲಿ ಉತ್ಸಾಹ ಇಲ್ಲ. ಏನೋ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಅದು ಅಷ್ಟೊಂದು ಸಮಾಧಾನವನ್ನು ಕೊಡದೇ ಇರತಕ್ಕಂಥದ್ದು. ಸ್ವಲ್ಪ ಆಸ್ತಿಯ ವಿಚಾರ ಬಂದಾಗ ಜಗಳವನ್ನು ಮಾಡ್ಕೊಳ್ತೀರಿ. ಅದು ಕೇವಲ ಮಾತಿನಿಂದ ಬಗೆಹರಿಯುವಂಥದ್ದು, ಜಗಳದ ಅವಶ್ಯಕತೆ ಇರುವುದಿಲ್ಲ. ಆದರೆ ನಿಮ್ಮ ಸ್ವಭಾವ ಅಲ್ಲ, ಏನು ಮಾಡೋದು, ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ಹಳೆಯ ನಷ್ಟಕ್ಕೆ, ಅಪಕಾರಕ್ಕೆ ಅಥವಾ ಸಿಟ್ಟಿಗೆ, ಕೋಪಕ್ಕೆ, ಹಿಂದಾದ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ಳೇಬೇಕು ಅನ್ನುವಂತಹ ದಿಟ್ಟವಾದಂತಹ ಹೆಜ್ಜೆಯನ್ನು ಇಡೋದಕ್ಕೆ ಪ್ರಯತ್ನ ಮಾಡ್ತೀರಿ. ಆ ಕೋಪ ಎಲ್ಲೆಲ್ಲಿಗೂ ಹೋಗಿ ನಿಮಗೆ ಯಾವುದೋ ರೀತಿಯಲ್ಲಿ ತೊಂದರೆಗೆ ಕಾರಣವಾಗುತ್ತೆ. ನಿಮಗಿರತಕ್ಕಂತಹ ಬುದ್ಧಿವಂತಿಕೆಯಿಂದ ವಿರೋಧಿಗಳನ್ನು ನಿಯಂತ್ರಣ ಮಾಡ್ಬೋದು, ಆದರೆ ಅದನ್ನು ಮಾಡೋದಿಲ್ಲ. ಮತ್ತಷ್ಟು ವೈರವನ್ನು ಕಟ್ಕೊಳ್ತೀರಿ, ಅದು ನಿಮಗೆ ತೊಂದರೆ ಆಗತ್ತೆ. ಸಾಲಿಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ನಿಮ್ಮ ಜವಾಬ್ದಾರಿಯುತವಾದಂತಹ ಕೆಲಸಗಳು ಸಕಾಲದಲ್ಲಿ ಮುಗಿಯುವಂಥದ್ದು. ಬಹಳ ಸಂತೋಷವನ್ನು ಹೊಂದ್ತೀರಿ. ಸ್ನೇಹಿತರ ಜೊತೆಯಲ್ಲಿ ಸೇರಿ ಹೊಸ ಹೊಸ ಆಯೋಜನೆಗಳನ್ನು, ಹೊಸ ಕೆಲಸಗಳನ್ನು ರೂಪಿಸುವುದಕ್ಕೆ ಚಿಂತನೆಗಳು ನಡೆಯುತ್ತೆ. ಬದಲಾವಣೆಯ ಪರ್ವ ನಿಮ್ಮ ಯಶಸ್ಸಿನ ಗುಟ್ಟು ಅಂತ ಹೇಳಬೇಕಾದಂಥದ್ದು. ಕೆಲಸದಲ್ಲಿ ಬಡ್ತಿ ಅಥವಾ ಹಣ ನಿಮ್ಮ ಕೈ ಸೇರ್ತಕ್ಕಂಥದ್ದಾಗತ್ತೆ. ಕೌಶಲ್ಯದ ಕೆಲಸ ನಿಮಗೆ ಸಹಾಯಕವಾಗುತ್ತೆ. ನಿಮ್ಮಲ್ಲಿರ್ತಕ್ಕಂತಹ ಬುದ್ಧಿವಂತಿಕೆ, ಆ ಒಂದು ಸಮಯೋಚಿತವಾದಂತಹ ಪ್ರಜ್ಞೆ ನಿಮಗೆ ಹೆಚ್ಚು ಕೆಲಸವನ್ನು ಮಾಡೋದಕ್ಕೆ ಅಥವಾ ಹೆಚ್ಚು ಅನುಕೂಲ ಆಗೋದಕ್ಕೆ ಕಾರಣವಾಗುತ್ತೆ ಅಂತ ಅರ್ಥ. ಅದನ್ನು ಗಮನಿಸಿಕೊಂಡು ಹೆಜ್ಜೆಯನ್ನು ಇಡಿ. ಮಕ್ಕಳ ವಿಚಾರವಾಗಿ ನೀವು ಇದ್ದಕ್ಕಿದ್ದ ಹಾಗೆ ನಿಮ್ಮ ಚಿಂತನೆಗಳನ್ನೆಲ್ಲ ಅಥವಾ ಚಿಂತೆಗಳನ್ನೆಲ್ಲ ದೂರ ಮಾಡಿಕೊಳ್ಳುವ ಹಾಗಾಗುತ್ತೆ. ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು, ಅವರ ಒಂದು ಭವಿಷ್ಯತ್ತಿನ ಒಂದು ರೂಪ ಆಗ್ಬೋದು, ಇವೆಲ್ಲವೂ ಕೂಡ ಧನಾತ್ಮಕವಾಗಿ ನಿಮಗೆ ಫಲವನ್ನು ಕೊಡ್ತಕ್ಕಂತಹದ್ದು. ಬಹಳ ಸಮಾಧಾನ ಆಗುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಧೈರ್ಯ ಹಾಗೆ ನಿಮ್ಮ ಭಾವನೆಗಳಿಗೆ ಭಂಗ ಬರಬಹುದು. ಆಲೋಚನೆಯನ್ನು ಮಾಡಿಕೊಳ್ಳಿ, ಎಚ್ಚರಿಕೆಯಿಂದ ಇರಿ. ಸಾಧನೆ ಮತ್ತು ಪ್ರಗತಿಯ ಬಗ್ಗೆ ಅಹಂಭಾವ ಬೇಡ. ನಾನೇನೋ ಸಾಧನೆ ಮಾಡಿಬಿಟ್ಟೆ ಅಥವಾ ನಾನು ಏನೋ ಗಳಿಸ್ಬಿಟ್ಟಿದ್ದೀನಿ ಅನ್ನುವಂತಹದ್ರ ಬಗ್ಗೆ ಅಹಂಭಾವ ಬೇಡ. ಗುಡ್ಡಕ್ಕಿಂತ ಗುಡ್ಡ ದೊಡ್ಡದಿರುತ್ತೆ. ನಿಮಗಿಂತ ಸಾಧನೆ ಮಾಡಿದಂಥವ್ರು, ನಿಮಗಿಂತ ಗಳಿಸಿದಂಥವ್ರು ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಗೊತ್ತಿರಲಿ. ಹಣ ಅಥವಾ ದ್ರವ್ಯವನ್ನು ಕಳ್ಕೊಳ್ಬಹುದು, ಆಗ ಚಿಂತನೆ ಮಾಡಿ. ಪ್ರಯೋಜನ ಇಲ್ಲ ಅನ್ನುವಂಥದ್ದು. ವಿನಾಕಾರಣ ವಾದ ವಿವಾದಗಳು ಬೇಡ. ಮಾಟ ಮಂತ್ರ ಇತ್ಯಾದಿಯ ಬಗ್ಗೆ ವಿಚಾರವನ್ನು ಮಾಡ್ತೀರಿ. ನಮಗೆ ಯಾರದ್ದಾದ್ರೂ ದೃಷ್ಟಿ ಬಿದ್ದಿದೆಯಾ ಅಥವಾ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ನಡೆದಿದೆಯಾ ಇತ್ಯಾದಿಗಳೆಲ್ಲ ಯೋಚನೆಗಳು ನಿಮಗೆ ಬರುತ್ತೆ. ಅಪರಿಚಿತವಾದಂತಹ ಭಯ ನಿಮ್ಮನ್ನು ಕಾಡುವಂಥದ್ದು, ಯಾವುದೋ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಆತಂಕ ಮನಸ್ಸಿನಲ್ಲಿ ಇರುವಂಥದ್ದಾಗತ್ತೆ.
ಮಾಟ ಮಂತ್ರ ಇತ್ಯಾದಿಗಳ ಬಗ್ಗೆ ಹೆಚ್ಚು ಹೆಚ್ಚು ತಲೆಯನ್ನು ಕೆಡಿಸ್ಕೊಳ್ತೀರಿ. ಹೇಗೆ ಏನು ಅನ್ನುವಂಥದ್ದು ಆಶ್ಚರ್ಯ, ಕುತೂಹಲ, ಭಯ ಎಲ್ಲವೂ ಕೂಡ ಏಕಕಾಲದಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ. ಪ್ರತ್ಯಂಗಿರ ದೇವಿಯನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಮಾಂತ್ರಿಕ ದೋಷ ನಿವಾರಣೆಯಾಗಲಿ, ಮನಸ್ಸಿನಲ್ಲಿರುವಂತಹ ಭಯ ದೂರವಾಗಲಿ, ಆತಂಕಗಳಿಂದ ಅಂತರವನ್ನು ಕಾಯ್ದುಕೊಳ್ಳಿ. ಶುಭವಾಗಲಿ.